ಎಸ್, ಈಗ ಬೆಂಗಳೂರು ಸೇರಿ ಹಲವೆಡೆ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ದಾವೆ. ಇಂದಿರಾಗೆ ಗೌರವ ಕೊಡದ ಕ್ಯಾಂಟೀನಿಗೆ ಈಗ ಬೀಗ ಬೀಳ್ತಾ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲಾ ಇಂದಿರಾ ಕ್ಯಾಂಟೀನ್ ಬಂದ್ ಆದ್ರೂ ಕೂಡ ಯಾವುದೇ ಒಂದು ಅನುಮಾನ ಇಲ್ಲ. ಎಸ್, ಬೆಂಗಳೂರು ಸೇರಿ ಹಲವೆಡೆ ಇಂದಿರಾ ಕ್ಯಾಂಟೀನ್ಗಳು ಕಂಪ್ಲೀಟ್ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ. ಇಂದಿರಾಗೆ ಗೌರವ ಕೊಡದ ಕ್ಯಾಂಟೀನ್ಗೆ ಈಗ ಬೀಗ ಬೀಳ್ತಾ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆದ್ರೂ ಕೂಡ ಯಾವುದೇ ರೀತಿಯ ಅನುಮಾನ ಇಲ್ಲ. 2017ರಲ್ಲಿ ಆರಂಭ ಆಗಿರತಕ್ಕಂಥ ಇಂದಿರಾ ಕ್ಯಾಂಟೀನ್ಗೆ ಭವಿಷ್ಯದ ಒಂದು ಸವಾಲು ಎದುರಾಗಿದೆ. ಆಹಾರದ ಗುಣಮಟ್ಟ ಕುಸಿತ ಸೇರಿ ಹಲವು ಸಂಕಷ್ಟ ಎದುರಿಸ್ತಿರತಕ್ಕಂಥ ಈ ಒಂದು ಕ್ಯಾಂಟೀನ್ ಆರ್ಥಿಕ ಸಂಕಷ್ಟಕ್ಕೊಳಗಾದಂಥ ಇಂದಿರಾ ಕ್ಯಾಂಟೀನ್ ಮುಚ್ಚತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ರೀತಿ ಆದ್ರೆ ಇದು ಕೇವಲ ಆಡಳಿತ ವೈಫಲ್ಯ ಅಲ್ಲ, ಇದು ಬಡವರ ಬದುಕಿನ ಮೇಲೆ ನೇರ ಪರಿಣಾಮ. ಎಸ್, ಬಡವರ ಹಸಿವು ನೀಗಿಸತಕ್ಕಂತಹ ಮಹತ್ವಾಕಾಂಕ್ಷಿ ಉದ್ದೇಶದಿಂದ ಆರಂಭ ಆಯಿತು ಇದು ಇಂದಿರಾ ಕ್ಯಾಂಟೀನ್ ಅನ್ನೋದು. ಈಗ ಆಗ್ಲೇ ಹೇಳಿದಾಗೆ ಆರ್ಥಿಕ ಸಂಕಷ್ಟ, ನಿರ್ವಹಣಾ ವೈಫಲ್ಯ ಎಲ್ಲ ಸಿಕ್ಕಾಕೊಂಡು ವಿಲ 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 ಅಂತ ನಲುಗ್ತಾ ಇದೆ. ಅದರಲ್ಲಿ ಮಹಾನ್ ನಾಯಕಿಯ ಹೆಸರನ್ನ ಬೇರೆ ಇಟ್ಟಿದ್ದಾರೆ, ಅವರ ಭಾವಚಿತ್ರವನ್ನ ಬೇರೆ ಎಲ್ಲಾ ಇಂದಿರಾ ಕ್ಯಾಂಟೀನಲ್ಲೂ ಇಟ್ಟಿದ್ದಾರೆ. ಏನ್ ಪ್ರಯೋಜನ? ಈ ಯೋಜನೆ ಅನ್ನೋದು ಒಂದು ಕಾಲದಲ್ಲಿ ನಗರದ ಬಡ ಜನರ ಜೀವನಾಡಿಯಾಗಿತ್ತು. ಈಗ ಇನ್ನೊಬ್ರು ಮಾತನಾಡಿದ್ರು, ಅವ್ರು ಹೇಳಿದ್ರು ಒಂದು ಟೈಮಲ್ಲಿ ಹೇಗಿತ್ತು ಶುರುವಾದ ಟೈಮಲ್ಲಿ. ಆದ್ರೆ ಈಗ 287 ಕೋಟಿ ಬಾಕಿ ಉಳಿಸ್ಕೊಂಡಿದೆ, ಗುಣಮಟ್ಟ ಕುಸಿತ ಕಂಡಿದೆ, ಸಿಬ್ಬಂದಿ ವೇತನ ವಿಳಂಬ ಆಗಿದೆ, ಕ್ಯಾಂಟೀನ್ ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಈ ಒಂದು ಯೋಜನೆಯ ಭವಿಷ್ಯವೇ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸಿಬ್ಬಂದಿಗೆ 2 ರಿಂದ 4 ತಿಂಗಳ ವೇತನ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ವೇತನ ಇಲ್ಲದೆ ಕೆಲಸ ಮಾಡುವಂತವರಿಂದ ನಾವು ಯಾವ ಗುಣಮಟ್ಟನ ನಿರೀಕ್ಷಿಸಬಹುದು? ನೀವೇ ಹೇಳಿ. ಅಲ್ಲ, ಏನಾದ್ರೂ ಕೊಟ್ಟರೆ ತಾನೆ ಅವರಿಂದ ಕೂಡ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ. ನಮಗೆ ಏನಾದ್ರೂ ಒಂದು ನಿರೀಕ್ಷೆ ಇಟ್ಕೋಬಹುದು. ಏನ್ ನಿರೀಕ್ಷೆ ಮಾಡ್ಬೇಕು? ಅವ್ರದೇ ವೇತನ ಬಾಕಿ ಇಟ್ಕೊಂಡಿವರು